ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಏಪ್ರಿಲ್ 2026 ತಿಂಗಳ ಭವಿಷ್ಯ. ಅದರಲ್ಲಿ ಕುಂಭರಾಶಿಯ ಗ್ರಹಗತಿಗಳ ಬಗ್ಗೆ, ಫಲಾನುಫಲ ಬಗ್ಗೆ, ಗೋಚಾರ ಫಲ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದರಲ್ಲಿ ಗ್ರಹಗತಿಗಳು ಹೇಗಿರುತ್ತಪ್ಪ ಅಂತಂದರೆ, ಶನಿ ನಿಮ್ಮ ಜನ್ಮರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕೆಲಸದಲ್ಲಿ ನಿಧಾನಗತಿ ಇರ್ತಾ ಹೋಗುತ್ತೆ. ಸೂರ್ಯ ಏಪ್ರಿಲ್ 14ರಿಂದ 3ನೇ ಮನೆಯಲ್ಲಿ ಉಚ್ಚನಾಗಿರ್ತಾನೆ. ಇದು ಸಹೋದರರ ಸಂಬಂಧಿಗಳಿಂದ ಲಾಭ ಅಥವಾ ಸಣ್ಣ ಪುಟ್ಟ ಪ್ರಯಾಣಗಳಲ್ಲಿ ಯಶಸ್ಸು ತರ್ತಾ ಹೋಗುತ್ತೆ. ಮತ್ತು ಗುರು 4ನೇ ಮನೆಯಲ್ಲಿ ಇರೋದ್ರಿಂದ ಕೌಟುಂಬಿಕ ಸುಖ ಮತ್ತು ಆಸ್ತಿಯಲ್ಲಿ ಲಾಭದಾಯಕ ಆಗ್ತಾ ಹೋಗುತ್ತೆ. ಇಷ್ಟು ಗ್ರಹಗತಿಗಳು. ಈಗ ಯಾವ ಕ್ಷೇತ್ರಗಳಲ್ಲಿ ಲಾಭದಾಯಕ ಆಗುತ್ತೆ, ಯಾವ ಕ್ಷೇತ್ರಗಳಲ್ಲಿ ನಷ್ಟ ಆಗುತ್ತೆ, ಅದನ್ನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಉದ್ಯೋಗದಲ್ಲಿ ನೀವೇನು ಕೆಲಸ ಮಾಡ್ತಿರ್ತೀರಲ್ಲ, ಅಲ್ಲಿ ನಿಮಗೆ ಮೆಚ್ಚುಗೆ ಸಿಗ್ತಾ ಹೋಗುತ್ತೆ. ನೀವೇನು ಕೆಲಸ ಮಾಡಿದ್ರು ಕೂಡ ಜನಗಳಿಗೆ ಆಕರ್ಷಣೆ ಆಗ್ತಾ ಹೋಗುತ್ತೆ. ಅಲ್ಲಿರೋವಂಥ ಸಹೋದ್ಯೋಗಿಗಳಿಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಆಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಮತ್ತು ಮಾರ್ಕೆಟಿಂಗ್ ಮಾಧ್ಯಮ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ ಇರ್ತಿರಲ್ಲ, ಅವರಿಗೆ ಅತ್ಯುತ್ತಮ ಸಮಯ ಇದು. ನೀವು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ನಿಮಗೆ ಎಲ್ಲ ಕಡೆಯಿಂದನೂ ಲಾಭ ಇದೆ. ನೀವು ಮಾರ್ಕೆಟಿಂಗ್ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ, ಈ ಮೂರೂ ಕೂಡ ಒಟ್ಟಿಗೆ ಅಲ್ಲಿ ತೂಗಿಸ್ಬೇಕಾಗುತ್ತೆ. ನೀವು ಏನೇ ಒಂದು ಮಾಡೋಕ್ಕೆ ಹೋದ್ರೂ ಕೂಡ ಅದರಿಂದ ಒಳ್ಳೆಯ ವಿಚಾರಗಳು, ಒಳ್ಳೆಯ ಸುದ್ದಿಗಳು ಬರ್ತಾ ಹೋಗುತ್ತೆ ಹೊರತಿನಲ್ಲಿ ಕೆಟ್ಟದಂತೂ ಆಗೋದಿಲ್ಲ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಿರ್ತೀರಲ್ಲ, ಏಪ್ರಿಲ್ 15ರ ನಂತರ ನಿಮಗೆ ಒಳ್ಳೆಯ ಸುದ್ದಿ ಬರ್ತಾ ಹೋಗುತ್ತೆ. ಇದರಿಂದ ನಿಮಗೆ ಹೊಸ ಒಳ್ಳೆಯ ಕೆಲಸ ಸಿಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಲಾಭ ಸ್ಥಾನದಲ್ಲಿ, ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಅನುಕೂಲ ಇದೆ. ಈಗ ವ್ಯಾಪಾರದಲ್ಲಿ ನೋಡ್ತಾ ಬಂದರೆ, ಸಣ್ಣ ಪ್ರಮಾಣದ ಹೂಡಿಕೆಗಳಿಂದ ದೊಡ್ಡ ಲಾಭ ಬರ್ತಾ ಹೋಗುತ್ತೆ ನಿಮಗೆ. ನೀವು ಶೇರ್ ಮಾರ್ಕೆಟಲ್ಲಿ ಕಮ್ಮಿ ಅಮೌಂಟ್ ಕೊಟ್ಟು ಶೇರ್ನ ಪರ್ಚೇಸ್ ಮಾಡಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ, ಅಲ್ಲೂ ಕೂಡ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಅಲ್ಲಿ ನಿಮಗೆ 1ಕ್ಕಿಂತ 10 ಪಟ್ಟು ಲಾಭ ಬರ್ತಾ ಹೋಗುತ್ತೆ ಈ ತಿಂಗಳಲ್ಲಿ ನಿಮಗೆ. ಮತ್ತು ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋ ಧೈರ್ಯದಿಂದ ಮುನ್ನುಗ್ಬೋದು. ನೀವೇನೇ ಒಂದು ಕೆಲಸ ಮಾಡೋಕ್ಕೋದ್ರು, ಏನೇ ಒಂದು ವ್ಯವಹಾರ ಮಾಡೋಕ್ಕೋದ್ರು, ಏನೇ ಒಂದು ಅಗ್ರಿಮೆಂಟ್ ಮಾಡೋಕ್ಕೋದ್ರು, ಮೀಡಿಯೇಟ್ರಾಗಿ ಏನೇ ಒಂದು ವ್ಯವಸ್ಥೆಗಳು ಮಾಡೋಕ್ಕೋದ್ರು ಕೂಡ ಧೈರ್ಯದಿಂದ ಮುನ್ನುಗ್ಗದಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮ್ಮ ಮಾತಿನ ಚಕಮಕಿ ತುಂಬ ಜಾಣ್ಮೆಯಾಗಿರಬೇಕು, ತುಂಬ ಪರ್ಫೆಕ್ಟಾಗಿರಬೇಕು, ತುಂಬ ಗ್ರಾಹಕರನ್ನು ಸೆಳಿತಾ ಹೋಗಬೇಕು. ಈ ರೀತಿ ನೀವು ಮಾತಾಡಿದಷ್ಟು ನಿಮಗೆ ತುಂಬಾ ಅನುಕೂಲಗಳು. ಈಗ ಶಿಕ್ಷಣ ವಿಚಾರಕ್ಕೆ ಬಂದರೆ, ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ, ನೆನಪಿನ ಶಕ್ತಿ ಚುರುಕಾಗ್ತಾ ಹೋಗುತ್ತೆ, ಜ್ಞಾನ ಕೇಂದ್ರೀಕೃತವಾಗಿರುತ್ತೆ, ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಬರಿತಾ ಇರ್ತೀರಿ ಅವರಿಗಂತೂ ತುಂಬಾ ಜಯ ತಂದು ಕೊಡ್ತಾ ಹೋಗುತ್ತೆ. ಅವರೆಲ್ಲರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನು ವಿದ್ಯಾರ್ಥಿಗಳು ಇರ್ತೀರಾ, ಅವರು ಈ ಏನೇ ಒಂದು ಎಕ್ಸಾಮ್ ಬರಿತಾ ಇರಲಿ, ಅವರು ರ್ಯಾಂಕ್ ಆಗಿ ಹೊರ ಬರುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ನೋಡ್ತಾ ಹೋದರೆ, ಆರೋಗ್ಯದ ಮೇಲೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಕುಂಭರಾಶಿಯವರು. ಯಾಕಂತ ಹೇಳಿದ್ರೆ, ಈ ಜನ್ಮ ಪ್ರಭಾವದಿಂದ, ಶನಿಯ ಜನ್ಮ ಪ್ರಭಾವದಿಂದ ಕಾಲು ನೋವು ಅಥವಾ ಮಾನಸಿಕ ಒತ್ತಡ ತುಂಬಾ ಕಾಡ್ತಾ ಹೋಗುತ್ತೆ. ಸ್ವಲ್ಪ ವಿಶ್ರಾಂತಿ ತೊಗೋಬೇಕಾಗುತ್ತೆ ನೀವು, ಮತ್ತು ಪ್ರಾಣಾಯಾಮ ಮಾಡ್ತಾ ಹೋಗಬೇಕಾಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ಚೇತರಿಕೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಏನೇ ನೋವುಗಳಿದ್ರೂ, ಬಾಧೆಗಳಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ, ಸಂಗಾತಿಯೊಂದಿಗೆ ಆಗಿರ್ಬೋದು, ಅಕಸ್ಮಾತ್ ಪ್ರೇಯಸಿ ಜೊತೆಗೆ ಆಗಿರ್ಬೋದು, ತುಂಬ ಒಳ್ಳೆಯ ಬಾಂಧವ್ಯ ಕೂಡಿ ಬರ್ತಾ ಹೋಗುತ್ತೆ. ಇಬ್ಬರು ಸೇರಿ ವೈವಾಹಿಕ ಜೀವನಕ್ಕೂ ಕಾಲಿಡುವಂಥ ಚಾನ್ಸಸ್ಗಳು ತುಂಬಾ ಇದೆ. ಸ್ವಲ್ಪ ಸಂಗಾತಿಯೊಂದಿಗೆ ಪ್ರೀತಿ ಪ್ರೇಮ ಏನು ಮಾಡ್ತಾ ಇರ್ತೀರಿ, ಸಂಗಾತಿಯೊಂದಿಗೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಅಕಸ್ಮಾತ್ ಬೇರೆ ಒಂದು ಊರಿಗೆ ಪ್ರವಾಸಕ್ಕೆ ಹೋಗುವಂಥ ತಿಂಗಳು ಇದಾಗಿದೆ. ಇಬ್ಬರು ಕೂಡಿ ಒಳ್ಳೆಯ ಚೈತನ್ಯದಿಂದ, ಒಳ್ಳೆಯ ಮನಸ್ಸಿನಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ತುಂಬಾ ಕೂಡಿರ್ತೀರಿ. ಸಂಬಂಧದಲ್ಲಿ ಗಟ್ಟಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ಮದುವೆ ವಿಚಾರಕ್ಕೆ ಬರ್ತಾ ಹೋದರೆ, ಹಿರಿಯರ ಸಮ್ಮುಖದಿಂದ ಇವರಿಗೆ ಮದುವೆ ಯೋಗ ಕೂಡಿ ಬರ್ತಾ ಹೋಗುತ್ತೆ. ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಹಿರಿಯರ ಸಮ್ಮುಖದಿಂದನೇ ಈ ತಿಂಗಳಲ್ಲಿ ಮದುವೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. 4ನೇ ಮನೆಯಲ್ಲಿ ಗುರು ಇರೋದರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರ್ತಾ ಹೋಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ತುಂಬ ಅಂದರೆ ತುಂಬಾ ಸಂಭ್ರಮದ ವಾತಾವರಣ, ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ ಮನೆಯಲ್ಲಿ.
ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಹೋಗುತ್ತೆ. ಈಗ ಹಣಕಾಸಿನ ವ್ಯವಸ್ಥೆಯಲ್ಲಿ ನೋಡ್ತಾ ಬಂದರೆ, ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗ್ತಾ ಹೋಗುತ್ತೆ. ಮುಂಚಿನ ಹಿಂಗೆ ನೀವು ನಷ್ಟದಲ್ಲಿ ಇದ್ದರೂ ಕೂಡ ಈಗ ಲಾಭದಾಯಕದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಂದ, ಸಣ್ಣ ಪುಟ್ಟ ಮೂಲಗಳಿಂದ ಹಣ ಅದಾಗದೆ ಬರ್ತಾ ಹೋಗುತ್ತೆ. ಸ್ವಲ್ಪ ಸಾಲದ ಸಮಸ್ಯೆಯಿಂದ ಸ್ವಲ್ಪ ನೀವು ಬಳಲ್ತಿರ್ತೀರಲ್ಲ ಇಷ್ಟು ದಿನ, ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಸಾಲದಿಂದ ಮುಕ್ತಿ ಕೂಡ ಆಗ್ತಾ ಹೋಗ್ಬೋದು. ಇದೆಲ್ಲ ಬಿಟ್ಟು ಭೂಮಿ ಅಥವಾ ಮನೆ ಖರೀದಿ ಮಾಡುವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಹಣಕಾಸಿನ ವ್ಯವಸ್ಥೆಯಿಂದ ಲಾಭಸ್ಥಾನ ಬರೋದರಿಂದ, ಹಣ ಲಾಭದಾಯಕವಾಗಿ ಆಗೋದ್ರಿಂದ ಭೂಮಿ ಅಥವಾ ಕಟ್ಟಡ, ಅಕಸ್ಮಾತ್ ವಾಹನ ಖರೀದಿ ಮಾಡುವಂಥ ಚಾನ್ಸಸ್ಗಳು ತುಂಬಾ ಇದೆ. ಇದೆಲ್ಲ ಹೊರತುಪಡಿಸಿ ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದೆಯಾ? ನಿಮಗೆ ಏನೇ ಒಂದು ಅಡೆತಡೆಗಳು ಬರ್ತಾ ಇದೆಯಾ? ಗುಪ್ತ ವಿಚಾರಗಳಿಂದ ಭಯ ಆಗ್ತಾ ಇದೆಯಾ? ನಿಮಗೇನೇ ಒಂದು ತೊಂದರೆಗಳು, ತಾಪತ್ರೆಗಳು ಆಗ್ತಾ ಇದೆಯಾ? ಇದೆಲ್ಲಕ್ಕೂ ಹೊರತುಪಡಿಸಿ ಏನಪ್ಪ ಪರಿಹಾರ ಅಂತಂದರೆ, ಪ್ರತಿ ಮಂಗಳವಾರ ದುರ್ಗಾದೇವಿಯ ದರ್ಶನ ಪಡೆದು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ದುರ್ಗಾ ಮಂತ್ರವನ್ನು 108 ಬಾರಿ ದಿನಕ್ಕೆ ಜಪಿಸೋದ್ರಿಂದ ನಿಮಗೆ ಎಲ್ಲ ರೀತಿ ಸಮಸ್ಯೆಗಳು, ಅಡೆತಡೆಗಳು, ಕಷ್ಟ ಕಾರುಣ್ಯಗಳು, ನಷ್ಟ ದುಃಖಗಳು ಎಲ್ಲ ರೀತಿ ಬಗೆಹರಿತಾ ಹೋಗ್ತವೆ. ವೀಕ್ಷಕರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.